ಏಟಾಗಿದೆ ಅನಿಸುತ್ತೆ, ಏಟಾಗಿರ್ಬೋದು ಆಗಿರುತ್ತೆ ಗೈಸ್. ಇವತ್ತು ಬಂದು ಸಂಡೇ ಇವತ್ತಿನ ವಿಶೇಷ ಏನಂದರೆ ಶ್ರೀರಾಮ್ ತಿಂಡಿಗೆ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಲೆಮನ್ ರೈಸು ಕೊಳ್ತಿದೆ, ಅದಕ್ಕೆ ಇದು ಈ ಥರ ಆಗೋಗಿದೆ ಏನು ಅನ್ಕೊ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಬಂದು ಸಂಡೇ ಲಾಗ್. ಇವತ್ತಿನ ದಿನಚರಿ ಏನೇನು ಆಗುತ್ತೋ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಏನು ಅಂದರೆ ಶ್ರೀರಾಮ್ ನವಮಿ ಇತ್ತು, ಹಾಗಾಗಿ ಪೂಜೆ ಮಾಡಬೇಕಲ್ಲ, ಆಗ ಬೇಗ ಎದ್ದಿದ್ದೆ. ಸೊ ಹಾಗೆ ಬೇಗ ಎದ್ದಿದ ತಕ್ಷಣ ನಾನು ಇವತ್ತು ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ತುಂಬ ಕೋಲ್ಡಾಗಿ ತಂಪಾಗಿತ್ತು. ಆವಾಗ ಅದು ಬೆಳಿಗ್ಗೆ ಮಾರ್ನಿಂಗ್ ಎದ್ದಾಗ ತಂಪಾದ ಗಾಳಿ ಸ್ಮೆಲ್ ತೊಗೊಳ್ಳೋದೇ ಏನೋ ಒಂಥರ ಖುಷಿ. ಸೊ ನನ್ನ ಮಗಳು ಕೂಡ ಇನ್ನೂ ಮಲಗಿದ್ಲು, ಅವಳನ್ನ ಎಬ್ಬರ್ಸೋಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ನಾನೇ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಬೇಗ ಎದ್ದಿದ ತಕ್ಷಣ ಒಂದು ರೌಂಡ್ ಬಾಲ್ಕನಿ ಕಡೆ ಹೋಗಿ, ಆನಂತರ ನಮ್ಮ ಪಕ್ಕದಲ್ಲೇ ಟೆರೆಸ್ ಇದೆ, ಅಲ್ಲಿ ಓನರು ಗಿಡಗಳೆಲ್ಲ ಹಾಕಿದ್ದಾರೆ, ರೋಸ್ ಗಿಡ, ಫ್ಲವರ್ ಗಿಡ ಎಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ಏನೇನು ಮುಗ್ಗು ಬಂದಿದೆ, ಯಾವ್ಯಾವ ಥರ ಹೂ ಬಂದಿದೆ ಅಂದ್ಬಿಟ್ಟು ಅದನ್ನು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ಒಂದೊಂದು ಕ್ಲಿಪ್ ತೊಗೊಂಡೆ ನಿಮಗೂ ತೋರಿಸೋಣ ಅಂತ. ಮಲ್ಲಿಗೆ ಗಿಡ, ಇದು ಬಂದು ಸಣ್ಣ ಸಣ್ಣ ಮಲ್ಲಿಗೆ ಗಿಡ ಬರ್ತಾಯಿತ್ತು. ಇದು ಫಸ್ಟ್ ಒಂದು ಟ್ರಿಪ್ ಬಂದಿತ್ತು ಮಲ್ಲಿಗೆ ಹೂವು, ಇದು ಸೆಕೆಂಡ್ ಟ್ರಿಪ್ ಬರ್ತಾ ಇರೋದು. ಮಲ್ಲಿಗೆ ಮುಗ್ಗು ಬರ್ತಾಯಿದೆ ಇವಾಗ. ಸೊ ಫಸ್ಟ್ ಬಂದಾಗ ತುಂಬ ಅಂದರೆ ತುಂಬ ಹೂ ಕೊಟ್ಟಿತ್ತು ಮಲ್ಲಿಗೆ ಹೂವು. ಇದು ಒಂದಳೆ ಹೂ ಇದು ಇದೊಂಥರ ಒಂದಳೆ ಏನಂತಾರೆ, ಒಂದೇಳೆದು ಮಲ್ಲಿಗೆ ಮುಗ್ಗುದಿದು ತುಂಬ ಗಮ್ಮನತ್ತೆ. ಇದು ಇವಾಗ ಸೀಸನ್ ಇರೋದ್ರಿಂದ ಒಂದು ಟ್ರಿಪ್ ಬಂದಾಯಿತು, ಇದು ಸೆಕೆಂಡ್ ಟ್ರಿಪ್ ಬರ್ತಾಯಿದೆ. ಇದು ಇನ್ನೊಂದು ಮಲ್ಲಿಗೆ ಗಿಡ, ಅದು ಮೂರೆಳೆದು, ಅದು ಕೂಡ ಗಮ್ಮನತ್ತೆ. ಅದೇ ಪಾಟಲ್ಲೇ ಟೊಮೆಟೊ ಎಲ್ಲ ಬಂದಿದೆ, ಆ್ಯಪಲ್ ಟೊಮೆಟೊ ಎಲ್ಲ ಹಾಕಿದ್ದೀವಿ, ಅದೇ ಬಂದಿರೋದು. ಸೊ ನಾವೇನು ಹಾಕಿಲ್ಲ, ಅದೇ ಪಾಟಲ್ಲೇ ಬಂದಿರೋದ್ರಿಂದ ನಾವೇನು ಕಿತ್ತಾಕಿಲ್ಲ, ಅದು ಬರಲಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟೆ. ಎಲ್ಲ ಕಡೆ ಒಂದು ರೌಂಡ್ ವಾಕ್ ಮಾಡ್ಕೊಬಂದು ವ್ಯೂದು ಕ್ಲಿಪ್ ತೊಗೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾರಿಗೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಸದಾ ಬೇಕು, ಓಕೆ? ಸೊ ಇದು ಬಂದು ನ್ಯೂ ಲಾಗ್ ಆಗಿರುತ್ತೆ ಗೈಸ್. ಇವತ್ತು ಬಂದು ಸಂಡೇ ಇವತ್ತಿನ ವಿಶೇಷ ಏನಂದರೆ ಶ್ರೀರಾಮ್ ನವಮಿ ಇದೆ, ಹಾಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಾಯಿತು. ಮತ್ತು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಏನಾದರೂ ಮಾಡಬೇಕಲ್ವ. ನಾರ್ಮಲಾಗಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಮಾಡ್ತಾರಲ್ವ. ಸೊ ಹಾಗಾಗಿ ನಾನು ಪಾನಕ, ಮಜ್ಜಿಗೆ, ಹೆಸರುಬೇಳೆ ಮತ್ತು ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಿ. ಸೊ ತಿಂಡಿ ಬಂದು ಲೆಮನ್ ರೈಸ್ ಆಗಿದೆ. ತಿಂಡಿಗೆ ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಲೆಮನ್ ರೈಸು, ಚಿತ್ರಾನ್ನ ಲೆಮನ್ ರೈಸು. ಸೊ ರೈಸ್ ಕೂಡ ಕುಗ್ಸಿಟ್ಕೊಂಡಿದ್ದೀನಿ, ಇದು ಸ್ವಲ್ಪ ಹಾರಬೇಕು. ಇದು ಒಗ್ಗರಣೆ ಹಾಕ್ಕೊಂಡಾಯ್ತು. ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಮುಗ್ದೋಯ್ತು ಚಿತ್ರಾನ್ನ. ಸೊ ಇದು ಕೂಡ ಆಗಿದೆ, ತಿಂಡಿದೇನು ಟೆನ್ಷನ್ ಇಲ್ಲ. ಮತ್ತು ಹೆಸರುಬೇಳೆ ಕೂಡ ಆಗಿದೆ. ಹಾಗೆ ಇದು ಕರ್ಬೂಜ ಜ್ಯೂಸ್ ಮಾಡಬೇಕು, ಅದೊಂದು ಗ್ರೈಂಡ್ ಮಾಡಿ ಇಟ್ಕೋಬೇಕು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಸಹ ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಲ್ವ, ನೈವೇದ್ಯಕ್ಕೆ ಒಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಪಾಯಸಗೆ ನಾನು ಹಾಲು ಮತ್ತು ಕ್ಯಾರೆಟ್ನ 3 ಕ್ಯಾರೆಟ್ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆ. ಮತ್ತು 4 ಬಾದಾಮಿ, ಕಡಲೆ ಬೀಜ, ಗೋಡಂಬಿ, ಪಿಸ್ತಾ, ಗಸಗಸೆ ಮತ್ತು ಏಲಕ್ಕಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಕಾಯಿ ಏನಕ್ಕೆ ಬರುತ್ತೆ. ಕ್ಯಾರೆಟ್ ತುರಿನ ತುರಿದಿಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇಷ್ಟು ಪೆಂಡಿಂಗ್ ಇದೆ. ಇದು 5 ನಿಮಿಷಕ್ಕೆ ಒಂದು ಸೆಕೆಂಡ್ಗೆ ಆಗುತ್ತೆ, ಇದು ಗ್ರೈಂಡ್ ಮಾಡ್ಕೊಂಡು ಆಗೋಗುತ್ತೆ ಅಂದ್ಬಿಟ್ಟು ಆ ಕ್ಷಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಹಾಲು ಕಾಯಿಸಿಟ್ಕೊಂಡಿರೋದಕ್ಕೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡಬೇಕು. ಸೊ ಇವಾಗ ಅದನ್ನು ಪಟ್ಟಂತ ಮಾಡೋಣ ಅಂತ. ಇನ್ನೊಂದು ದೇವ್ರ ಮನೆ ಇನ್ನೂ ಕ್ಲೀನ್ ಮಾಡಿಲ್ಲ, ದೇವ್ರ ಮನೆಯೂ ಸಹ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಇಡಬೇಕು. ಅದೊಂದು ಪೆಂಡಿಂಗ್ ಒಂದು ಉಳ್ಕೊಂಡಿದೆ. ಫಸ್ಟ್ ಇದನ್ನು ನೈವೇದ್ಯ ಎಲ್ಲ ಮಾಡಿಬಿಡೋಣ, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಇವಾಗ ಇದು ಪಾಯಸ ಒಂದು ಮಾಡ್ಕೊಂಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ.
जब पिताजी खतरे में हो। ಪೂಜೆ ಎಲ್ಲ ಆದಮೇಲೆ ಇವಾಗ ಊಟ ಮಾಡ್ತಾಯಿದ್ದೀನಿ. ಊಟನೇ ಇವಾಗ ತಿಂಡಿ ತಿಂತಾ ಇದ್ದೀನಿ. ಸಾರಿ, ಗೈಸ್ ನನ್ನ ಮಗಳು ತಿಂಡಿ ತಿಂತಾ ಇದ್ದಾಳೆ, ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಹೆಸರುಬೇಳೆ ಬೆಳಗ್ಗೆ ಮಾಡಿರೋಂಥ ಲೆಮನ್ ರೈಸ್, ಅದಕ್ಕೆ ಹೂಕೋಸು ಹಾಕಿದ್ದೆ, ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕಿದ್ದೆ. ತುಂಬ ಟೇಸ್ಟ್ ಸಖತ್ತಾಗಿದೆ, ಗಮ್ಮ ಅಂತ ಇದೆ. ಫಸ್ಟ್ ಟೈಮ್ ನಾನು ಇದು ಮಾಡಿದ್ದು. ಅದು ಸ್ವಲ್ಪ ಏನಾಗೋಯಿತು ಅಂದರೆ ಪೂಜೆ ಹತ್ರ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಫ್ರೈ ಮಾಡ್ಕೊಳ್ತಿದ್ದೆ, ಅದಕ್ಕೆ ಇದು ಈ ಥರ ಆಗೋಗಿದೆ. ಏನು ಅಂದ್ಕೋಬೇಡಿ, ಬಟ್ ತುಂಬಾ ಟೇಸ್ಟಿಯಾಗಿದೆ. ಸೊ ಇವಾಗ ಇದನ್ನು ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಅಮ್ಮ ಮನೆಗೆ ಹೋಗೋದು. ಅಕ್ಕ ಇದ್ದಾಳೆ, ನೋಡೋಣ ಇವತ್ತೆಲ್ಲ ಏನೇನಾಗುತ್ತೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ದೃಷ್ಟಿ ಹಾಯ್ ಹೇಳು. ಗೈಸ್ ಇದೇನು ಗಿಣಿನ ಏನು ಗೊತ್ತಾಗ್ತಾ ಇಲ್ಲ. ಇದು ಏನಿದು ಗಿಣಿ ಎಲ್ಲ ಗೊತ್ತು, ಏಟಾಗಿದೆ ಅನಿಸುತ್ತೆ. ಏಟಾಗಿರ್ಬೋದು ಲೋಕಿ, ಏಟಾಗಿದೆ ಅನಿಸುತ್ತೆ. ಅಕ್ಕಿ ಎತ್ಕೊಂಬರ ಪಾಪ. ಹಲೋ, ಬಾಯಿಲೆ ಅಕ್ಕಿ ಹಾಕ್ಬಿಟ್ಟು ನಮ್ಮ ಮನೆ ಪಕ್ಕ ಬಾಲ್ಕನಿಗೆ ಒಂದು ಪಕ್ಷಿ ಬಂದಿತ್ತು. ಅದು ಗಿಣಿನೋ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಪಾರಿವಾಳ ಅಂತೂ ಅಲ್ಲ. ಅದಕ್ಕೋಸ್ಕರ ಅದು ಮೇಲ್ಗಡೆ ಹೋಗ್ತಾರಲ್ಲ, ಯಾಕಂದ್ರೆ ಮಿರರ್ ಇರೋದ್ರಿಂದ ಅದು ಆಪೋಸಿಟ್ ಒಂಥರ ಎದುರ್ಕೊಂಡ್ಬಿಟ್ಟಿತ್ತು. ಆರಕ್ಕೆ ಹಿಂಸೆ ಆಗ್ತಾಯಿತ್ತು. ನಾನೆಲ್ಲೋ ಏಟಾಗಿದೆ ಅಂದ್ಕೊಂಡಿದ್ದೆ, ಬಟ್ ಏಟಾಗಿರಲಿಲ್ಲ. ನಾನು ಏಟಾಗಿದೆ ಅಂದ್ಕೊಂಡು ಅದಕ್ಕೆ ಅಕ್ಕಿ ಮತ್ತು ನೀರು ತೊಗೊಂಡೋಗಿ ಕೊಟ್ಟೆ. ಅದ್ರದ್ದು ಅದನ್ನು ಕೈಯಲ್ಲಿ ಇಟ್ಕೊಂಡು ಸಹ ನೀರು ಕುಡಿಸಿದೆ. ಬಟ್ ನನ್ನ ಮಗಳಿಗೆ ಫೋನ್ ಕೊಟ್ಟಿದ್ದೆ, ವಿಡಿಯೋ ಮಾಡು ಮಗಳೇ ಅಂತ. ಅವಳು ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ, ಆಫ್ ಮಾಡಿಬಿಟ್ಟು ಫೋನ ಎಲ್ಲ ಕಡೆ ತಿರ್ಸ್ಕೊಂಡು ಕೂತಿದ್ಲು. ನಾನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾಳೆ ಅಂದ್ಕೊಂಡೆ, ಬಟ್ ಓಕೆ ಇರಲಿ ಬಿಡು, ಅದನ್ನೇನು ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅದು ವಿಡಿಯೋ ಇರಲಿಲ್ವಲ್ಲ, ಹಾಗಾಗಿ ಅದಕ್ಕೆ ಬಂದಿತ್ತಲ್ವ, ಅದಕ್ಕೋಸ್ಕರ ಒಂದೆರಡು ಡ್ರಾಪ್ ನೀರು ಕುಡಿತು. ಅಕ್ಕಿ ಏನು ತಿಂದೇ ಇಲ್ಲ, ಅದು ಭಯ ಪಟ್ಕೊಂಡ್ಬಿಟ್ಟಿದ್ದು ಪಾಪ. ಆಮೇಲೆ ಸರಿ ಹೋಗಲಿ ಅಂದ್ಬಿಟ್ಟು ಅದನ್ನು ಮೇಲ್ಗಡೆ ಎತ್ತು ಬಿಟ್ಟೆ. ಅದೆಷ್ಟು ಚೆನ್ನಾಗಾಯ್ತು. ನಾನು ಫಸ್ಟ್ ಟೈಮ್ ಆ ಥರ ಪಕ್ಷಿ ಎಲ್ಲ ಇಟ್ಕೊಂಡಿದ್ದು. ಈ ನಾಯಿ ಬೆಕ್ಕು ಎಲ್ಲ ಇಟ್ಕೊಂಡು ಸಾಕಿದ್ದೀನಿ, ಬಟ್ ಆ ಥರ ಪಕ್ಷಿ ಎಲ್ಲ ಮುಟ್ಟಿದ್ದೆ ಫಸ್ಟ್ ಟೈಮು. ಏನೋ ತುಂಬ ಖುಷಿ ಆಯಿತು. ಅವತ್ತು ಶ್ರೀರಾಮನವಮಿ ಇರೋದ್ರಿಂದ ಏನಿದು ಪಾಸಿಟಿವ್ ಆಗಿ ಬಂದುಬಿಡ್ತಲ್ಲ ಅಂತ ಖುಷಿ. ನಾನೇನು ಸೌಂಡ್ ಮಾಡ್ತಿತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿದ್ರೆ ಬಾಲ್ಕನಿ ಹತ್ರ ಅದಿತ್ತು, ಪಕ್ಷಿ ಇತ್ತು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡ್ಬಿಟ್ಟು. ಅದ್ರ ಕಲರ್ ನೋಡಿಬಿಟ್ಟು ಅಲ್ಲ, ಅದು ಕೈ ಕಲರ್ ತುಂಬ ಚೆನ್ನಾಗಿ ಒಂಥರ ಚೆನ್ನಾಗಿತ್ತು. ಅದೇನೋ ಅದು ಯಾವ ಥರ ಪಕ್ಷಿ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಆಯಿತು ಅಂದ್ಬಿಟ್ಟು ಅದನ್ನು ಬಿಟ್ಟಾದಮೇಲೆ ನಾನು ಅಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಅಮ್ಮ ಮನೆಗೆ ಹೋದೆ, ಬಟ್ ಅಮ್ಮನೇ ಇರಲಿಲ್ಲ. ಹೋಗಿದ್ದೆ ವೇಸ್ಟ್ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಅವಳ ಜೊತೆ ತುಂಬ ವರ್ಷದಿಂದ ಅವಳನ್ನ ಮೀಟ್ ಆಗಿರಲಿಲ್ಲ. ಆಮೇಲೆ ಅವಳು ಅಮ್ಮ ಮನೆ ಪಕ್ಕನೇ ಇತ್ತಲ್ವ, ಸೊ ಅವಳನ್ನೂ ಕೂಡ ಹಂಗೆ ಅಲ್ಲೇ ಮೀಟ್ ಆಗಿಬಿಟ್ಟು ಅಲ್ಲೇ ಒಂದು ತುಂಬ ಟೈಮ್ ದೇವ್ರು ಕುಣಿಸಿದ್ದಾರೆ, ಚೆನ್ನಾಗಿ ಕುಣಿಸಿದ್ದಾರೆ ಅಲ್ಲ. ಬನ್ನಿಮ್ಮ. ಸಾರಿ ಗೈಸ್, ನಾನು ಅಮ್ಮ ಮನೆಗೆ ಹೋಗಿದ್ದೆ, ಅಮ್ಮ ಇರಲಿಲ್ಲ, ಅವರು ಮಲ್ಲೇಶ್ವರಂಗೆ ಹೋಗಿದ್ರು. ಸೊ ಅಮ್ಮ ಮಲ್ಲೇಶ್ವರಂಗೆ ಹೋಗಿರೋದ್ರಿಂದ ಟಿವಿ ವಾಲ್ಯೂಮ್ ಕಮ್ಮಿ ಕೊಡು ಮಗಳೇ. ಡೋರ ನೋಡ್ತಾ ಇದ್ದಾನೆ. ಸೊ ಗೈಸ್, ಅಮ್ಮ ಮನೆಗೆ ಹೋಗಿ ಇವಾಗ ಅಂದರೆ ಅಮ್ಮ ಮನೆಗೆ ಹೋಗಿದ್ದೆ. ಸೊ ಅಮ್ಮ ಇರಲಿಲ್ಲ, ಅವ್ರು ಮಲ್ಲೇಶ್ವರಂಗೆ ಹೋಗಿದ್ದೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಟೈಮ್ ಪಾಸ್ ಮಾಡಿ ಈವ್ನಿಂಗ್ ಬಂದಿದ್ದೆ. ಈವ್ನಿಂಗ್ ಬಂದು ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಅಲ್ಲೂ ಸಹ ವ್ಲಾಗ್ ಮಾಡಲಿಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ ಇತ್ತು, ಅವಳು ಸ್ವಲ್ಪ ಮುಜುಗರ ಪಡ್ತಾಳೆ.
ಕ್ಯಾಮ್ರಾ ಓಪನ್ ಮಾಡಿದೆ ಅಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಹಾಗಾಗಿ ಅದನ್ನು ಅಲ್ಲೇ ಡ್ರಾಪ್ ಮಾಡಿದೆ. ಇವಾಗ ಎಲ್ಲ ಊಟ ಎಲ್ಲ ಆಯಿತು ನಮ್ಮದು. ಸೊ ನನ್ನ ಮಗಳದು ಊಟ ಹೋಯ್ತು, ಮುನ್ಸ್ಕೊಂಡು ಕೂತಿದ್ದಾಳೆ. ಟಿ ವಿ ಸೌಂಡ್ ಕಮ್ಮಿ ಕೊಡು ಅಂತ ಹೇಳಿದ್ದಕ್ಕೆ ಅವಳು ಡೋರಾ ನೋಡ್ತಾ ಇದ್ಲು. ಸೊ ನಮ್ಮಿಬ್ಬರದ್ದು ಊಟ ಆಯಿತು, ಇವಾಗ ಏನಿದ್ರು ಮಲ್ಕೋಬೇಕು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಗೈಸ್. ನಿಮಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಇದೆ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅವಳನ್ನ ಕರೀಲಿಲ್ಲ ಅಂತ ಮುನ್ಸ್ಕೊಂಡು ಕೂತಿದ್ದಾಳೆ. ಬಾ ಆಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಶುಭರಾತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.